ನಿಖಿಲ್ ಕುಮಾರಸ್ವಾಮಿ ಅವರು ಮೊನ್ನೆ ನಡೆದಕ್ಕಂತ ಚಿಕ್ಕಬಳ್ಳಾಪುರದಲ್ಲಿ ಒಂದು ದುರದೃಷ್ಟ ಒಂದು ಘಟನೆ ಆಯಿತು. ಆ ಘಟನೆಯಲ್ಲಿ JDS-ನ ಸುಮಾರು 8-9 ಜನರನ್ನ ಅರೆಸ್ಟ್ ಮಾಡಿ ಜೈಲಲ್ಲಿ ಹಾಕಿದ್ದಾರೆ. ಅದಕ್ಕೆ JDS-ನ ಯುವ ಘಟಕರ ಅಧ್ಯಕ್ಷರು ನಮ್ಮ ನಿಖಿಲ್ ಕುಮಾರಣ್ಣವರು ಬಂದು ಅವ್ರನ್ನ ಭೇಟಿಯಾಗಿ ಹೋಗಿದ್ದಾರೆ. ಮೊನ್ನೆ ಏನು ಕೆಂಪೇಗೌಡರ ಜಯಂತಿ ದಿನ ಚಿಕ್ಕಬಳ್ಳಾಪುರದಲ್ಲಿ ಶಾಸಕರ ಮೇಲೆ ಒಂದು ದೌರ್ಜನ್ಯ ಮಾಡಿದ್ರಂತ ಅವ್ರಿಗೆ ಕೇಸ್ ಹಾಕಿ ಒಳಗಡೆ ಹಾಕಿದ್ದಾರೆ. ಆ ದಿನ ನಾವು ಅಲ್ಲಿದ್ವಿ. ಅದಕ್ಕೆ ಮುಂಚೆ ಮಾನ್ಯ ಕುಮಾರಸ್ವಾಮಿ ಅವರನ್ನ ಅವಶ್ಯ ಶಬ್ದಗಳಿಂದ ಬೈದಿರುತ್ತಾರೆ ಕೆಲವೊಂದು ನಾಯಕರು. ಯಾಕಂದ್ರೆ ಅವ್ರಿಗೆ ನಾವಂತೂ ಓಟ್ ಹಾಕಿಲ್ಲ. JDS-ನ ಪ್ರಮುಖ ಮುಖಂಡರು ಮತ್ತೆ ಯುವ ಮುಖಂಡರು ಸುಮಾರು ಜನ ಅವ್ರಿಗೆ ಓಟ್ ಹಾಕಿ ಗೆಲ್ಸಿರ್ತಕ್ಕಂಥ ಓಟಲ್ಲಿ ಗೆದ್ದಿರ್ತಕ್ಕಂಥ ನಮ್ಮ ಶಾಸಕರು. ಎಲ್ಲೋ ಒಂದು ಕಡೆ ಕುಮಾರಸ್ವಾಮಿ ಅನಿತಕ್ಕನ್ನ ನಿಖಿಲ್ ಕುಮಾರಸ್ವಾಮಿ ಅವರನ್ನ ಒಂದು ಹೇಳಿಕೆ, ಕೆಟ್ಟ ಹೇಳಿಕೆ ಕೊಟ್ಟಾಗ ಅವ್ರಿಗೆಲ್ಲೋ ಒಂದು ಮನಸ್ಸು ನೋವಾಗಿದೆ. ಆಗ ಶಾಸಕರು ಬಂದಿರ್ತಾರೆ, ಆಗ ಅಲ್ಲೇ ಕೇಳಿರ್ತಾರೆ ಏನೋ ಈ ಹುಡುಗರು. ಆಗ ಶಾಸಕರು ಅವರು ಅವ್ರನ್ನ ಏನು ಮಾತಾಡದೆ ಒಳಗಡೆ ಬಂದ್ಬಿಡ್ತಾರೆ. ಅಲ್ಲಿ ಪೊಲೀಸ್ಗೆ ಹೇಳಿ ಗೇಟ್ ಹಾಕಿ ಅಂತ ಹೇಳಿರ್ತಾರಂತೆ. ಆಗ ಇಲ್ಲಿ ನಮ್ಮ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಹೇಳಿದಾಗ ಆ ಗೇಟನ್ನು ಅವರು ಕೂಡಲೇ ತೆಗಿಸಿ ಅವರನ್ನ ಒಳಗಡೆ ಬಿಟ್ಟಿರ್ತಾರೆ. ಅಲ್ಲಿ ಒಂದು ಕೆಲವು ಹುಡುಗರು ಅಲ್ಲಿ ಏನೋ ಒಂದು ಮಾತು ಹೆಚ್ಚು ಕಮ್ಮಿ ಆಗಿರ್ತದೆ. ಆಯ್ತು, ಅವ್ರನ್ನ ಅರೆಸ್ಟ್ ಮಾಡಿದ್ದಾರೆ. ಅರೆಸ್ಟ್ ಮಾಡಿ ಅವ್ರಿಗೆ ಜೈಲಿಗೆ ಸಮೇತ ಹಾಕಿದ್ದಾರೆ. ಮತ್ತೆ ಜಿಲ್ಲಾಡಳಿತ ಕಾರ್ಯಕ್ರಮ ಅದು. ಶಾಸಕರ ಹಿಂದೆ ಒಂದು ಗುಂಪು ಕಟ್ಕೊಂಡು ಸುಮಾರು ಒಂದು 50 ಜನ ಗುಂಪು ಕಟ್ಕೊಂಡು ಯುವಕರು ಆ ಜಿಲ್ಲಾಡಳಿತ ಭವನದಲ್ಲಿ ಅವ್ರದ್ದೇ ಒಂದು ವಿಚಿತ್ರವಾದ ವರ್ತನೆ ಆಗಿರ್ತದೆ. ಆಗ ಅವರು ಕೂಗಾಟ ಎಲ್ಲ ಆಗಿರ್ತದೆ. ಅವರು ನೋಡಿ ಸುಮ್ಮನೆ ಪಾಪ ಅವರು ಜಿಲ್ಲಾಡಳಿತ ಏನು ಮಾಡ್ಬೇಕಂತ ಅವ್ರಿಗೂ ಪಾಪ ಗೊತ್ತಾಗದೆ ಇರ್ತದೆ. ಆಯ್ತು, ಎಲ್ಲ ಕಾರ್ಯಕ್ರಮ ಆಯಿತು. ಶಾಸಕರು ಹೊರಡವಾಗ ಆರಾಮಾಗಿ ಅವ್ರ ಕಾರತ್ತಿ ಹೋಗಿದ್ದಿದ್ರೆ ಈ ಒಂದು ಏನೂ ಆಗ್ತಾ ಇರಲಿಲ್ಲ. ನನ್ನ ಪ್ರಕಾರವಾಗಿ ಅವ್ರು ಯಾವಾಗ ಭುಜ ತಟ್ಟಿ ಮೀಸೆ ತಿರುವಿ ಕೂದಲು ಕಿತ್ತು ಮಾಡಿದಾಗ ಇಡೀ ಕ್ಷೇತ್ರದ ಜನತೆಗೆ ಒಂದು ಅವ್ರಿಗೆ ಒಂದು ಕೆಟ್ಟ ರೀತಿ ಭಾವನೆ ಮಾಡ್ತಕ್ಕಂಥ ನಮ್ಮ ಶಾಸಕರು ಮಾಡಿದ್ದಾರೆ. ನಿಜವಾಗಲೂ ಇವರಿಗೆ ಒಂದು ನಾನೇನು ಹೇಳಬೇಕು, ಚಿಕ್ಕಬಳ್ಳಾಪುರ ಚೆನ್ನಾಗಿರ್ಬೇಕಂದ್ರೆ ಇದೆಲ್ಲ ಸುಮ್ಮನೆ ಬಿಟ್ಟು, ಕೆಟ್ಟ ಮಾತುಗಳೆಲ್ಲ ಆಡೋದು ಬಿಟ್ಟು, ಈ ರಾಜಕೀಯ ಬಂದಾಗ ರಾಜಕೀಯ ಮಾಡೋಣ. ಸುಮ್ಮನೆ ಆಪಾದನೆ ಮಾಡಿ ಬೇರೆಯವ್ರ ಮೇಲೆ ಕೇಸ್ಗಳಾಕ್ಸಿ ಈ ರೀತಿ ಮಾಡಿದ್ರೆ ಚಿಕ್ಕಬಳ್ಳಾಪುರ ನಿಜವಾಗ್ಲೂ ಹಾಳಾಗೋದಂತೂ ಗ್ಯಾರಂಟಿ. ಆದ್ದರಿಂದ ಈ ದಿನ ನಮ್ಮ ಮುಂದಿನ ಸುಮಾರು 6 ಜನ 7 ಜನ ಅಂತ ಅಂದ್ಕೊಂಡಿದ್ರೆ 150 ಜನ ಮೇಲೆ ಕೇಸ್ ಹಾಕ್ಬೇಕಂತ ಒಂದು ಅವರ ಇದಿದೆ. ಆದ್ರಿಂದ ಇವತ್ತು ನಾವು ಮಾನ್ಯ SP ಸಾಹೇಬ್ರಿಗೆ ಮಾನ್ಯ ಎರಡೂ ಪಕ್ಷದ ಮುಖಂಡರು ಸೇರಿ ಇವತ್ತು ಈ ರೀತಿ ಮುಂದೆ ಆಗ್ಬಾರ್ದಂತ ಮನವಿ ಮಾಡುತ್ತಾ, ಮತ್ತೆ ಈ ಕೇಸ್ಗೆ ಮೊನ್ನೆ ಏನು ಈ ಅವಶ್ಯ ಶಬ್ದಗಳಿಂದ ಇಡೀ ನಾಗರಿಕರನ್ನ ಬೈದಿರೋದಕ್ಕೆ ಅವ್ರ ಮೇಲೆ ಕೇಸು ಕೂಡ ದಾಖಲು ಮಾಡ್ಬೇಕಂತ ನಾವು ಈಗಾಗಲೇ ಕಂಪ್ಲೇಂಟ್ ಕೊಟ್ಟಿದ್ದೀವಿ. SP ಸಾಹೇಬರು ಎಲ್ಲ ಇದು ಮಾಡ್ಕೊಂಡು ನಾವು ಮುಂದಿನ ಕ್ರಮ ತಗೊಂತೀವಿ ಅಂತ ಹೇಳಿದ್ದಾರೆ. ನಾವು 3-4 ದಿನ ನೋಡ್ಬಿಟ್ಟು, ಇಲ್ಲ ಅಂದ್ರೆ ಸುಮಾರು ಎರಡೂ ಪಕ್ಷದ ಮುಖಂಡರು ಸುಮಾರು ಒಂದು 10,000 ಜನ ಸೇರಿ ಚಿಕ್ಕಬಳ್ಳಾಪುರ ಬಂದ್ ಮಾಡುವಂತ ಒಂದು ಆಲೋಚನೆ ಇದೆ. ಇದೆಲ್ಲ ನೋಡ್ಕೊಂಡು ಮುಂದೆ ಇದು ಮಾಡೋಣ ಅಂತ ನಮ್ಮ ನಾಯಕರು ಹೇಳಿದ್ದಾರೆ. ಅದರಂತೆ ನಾವು ಇರ್ತೀವಿ. ದಯವಿಟ್ಟು ಈಗ ನಾವು ಒಂದು ಕಂಪ್ಲೇಂಟ್ ಕೊಡ್ತಾ ಇದ್ದೀವಿ ನಮಗೆ. ಇದ್ರ ಬಗ್ಗೆ ದಯವಿಟ್ಟು ಆಕ್ಷನ್ ತಗೋಬೇಕು ಸರ್. ಒಂದು ಅವನು ಬೇಕು ಅಂತ ಬಂದಿರೋ ಯಾವ ಕಾರ್ಯಕ್ರಮಕ್ಕೂ ಬರ್ತಾ ಇರ್ಲಿಲ್ಲ. ಅವನು ಈ ಕಾರ್ಯಕ್ರಮ ಬರ್ಬೇಕಾದ್ರೆ ಪ್ರಚೋದನೆ ಏನೇ ಮಾಡಿ ಗಲಾಟೆ ಮಾಡಬೇಕು, ಅವ್ರು ನನ್ನ ಮೇಲೆ ಏನು ಮಾಡ್ತಾರೆ ಅದನ್ನೆಲ್ಲ ಪ್ರಚಾರ ಮಾಡಿ ಎಲ್ಲ ಸರ್ಕಾರಕ್ಕೂ ಮುಟ್ಸೋಣ, ಪೊಲೀಸ್ಗೂ ಮುಟ್ಸೋಣ, ಈ ಪ್ಲಾನ್ನಲ್ಲಿ ಬಂದಿರೋದು. ಅದಕ್ಕೆ ನಾವು ಒಂದು ಕಂಪ್ಲೇಂಟ್ ಕೊಡ್ತೀವಿ. ಮಾಡಿ ಅವನು ಮೀಸೆ ತಿಳೋದು, ತೊಡೆ ತಟ್ಟೋದು ಏನಿದೆ
ಒಟ್ಟಾರೆ ಇಲ್ಲಿ ಗಲಭೆ ಆಗಬೇಕಾಗಿದ್ದರೆ ಹೇಳಪ್ಪ. ಚಿಕ್ಕಬಳ್ಳಾಪುರದಲ್ಲಿ ಶಾಂತಿ ಕದಡಬೇಕಾದ್ರೆ ಆತನ ಪ್ರಚೋದನೆ ಮುಖ್ಯ ಕಾರಣ. ಯಾವಾಗ ಆತನು ಕಾರ್ ಮೇಲೆ ನಿಂತು ತಡೆ ತಟ್ಟೋದು, ಕೈ ತಟ್ಟೋದು, ಮೀಸೆ ತಿರುವುದು, ಕೂದಲು ಕಿತ್ತಾಕೋದು ಮಾಡಿ ಪ್ರಚೋದನೆ ಮಾಡಿದ್ದು, ಒಬ್ಬ ನಿಷ್ಠಾವಂತ ಯಾರೋ ಒಬ್ಬ ಕೆಂಪೇಗೌಡ ಜಯಂತಿ ಅಂತ ಒಂದು ದೊಡ್ಡ ಆಚರಣೆ ನಾವು ಮಾಡ್ತಾ ಇರೋ ಕೆಂಪೇಗೌಡರಂತ ದೊಡ್ಡ ಇವ್ರನ್ನ ಪುರಾಣ ಪುರುಷರನ್ನ ನಾವು ಅವ್ರ ಜಯಂತಿನ ಆಚರಣೆ ಮಾಡ್ತಾ ಇದ್ದಾಗ ಆ ರೀತಿ ವರ್ತನೆ ಮಾಡಿದಾಗ ಆ ಸಮಾಜದವರು ಕೆಂಪೇಗೌಡರಿಗೆ ಬೇಕಾಗಿರ್ತಕ್ಕಂಥ ಅನುಯಾಯಿಗಳು ಅವ್ರನ್ನ ಪ್ರಚೋದನೆ ಮಾಡಿ ರೊಚ್ಚಿಗೆ ಎಬ್ಬಿಸಿದ ಆತ್ಮೆ.